ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಚೆನ್ನ ಚಾಟ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ 1.5 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ನಾರ್ಮಲ್ ಕುಕ್ಕಿಂಗ್ ಆಯಿಲ್. ನಿಮ್ಮದು ಚೆನ್ನಾದ್ದು ಕ್ವಾಂಟಿಟಿ ನೋಡಿಕೊಂಡು ನೀವು ಎಣ್ಣೆನ ಹಾಕೋರಿ. ನೆಕ್ಸ್ಟ್ ನಾನು ಇದಕ್ಕೆ ಸ್ಪೈಸಿಗೆ ಅಂಥೇಳಿ 1.5 ಸ್ಪೂನ್ನಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ನೀವು ನಿಮ್ಮ ಟೇಸ್ಟ್ನ ನೋಡಿ ಮತ್ತೆ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಈಗ ಒಂದು 3ರಿಂದ 4 ಚಿಟಿಕೆಯಷ್ಟು ಇದಕ್ಕೆ ನಾನು ಅರಿಶಿನ ಹಾಕ್ಕೊಳತ್ತೀನಿ. ಆಮೇಲೆ 1 ಸ್ಪೂನ್ನಷ್ಟು ನಾನು ಇದಕ್ಕೆ ಆಮ್ಚೂರ್ ಪೌಡರನ್ನು ಹಾಕ್ಕೊಳತ್ತೀನಿ. ನೀವು ಚಾಟ್ ಮಸಾಲಾನೂ ಹಾಕ್ಕೋಬೋದು. ಇದಾದಮೇಲೆ ನಾನು ಉಪ್ಪನ್ನು ಹಾಕ್ಕೋತೀನಿ. ಸಣ್ಣ ಉಪ್ಪು, ನಿಮ್ಮ ಟೇಸ್ಟ್ನ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೋದು. ಇಲ್ಲೇ ಸೇಂದಾ ನಮಕ್ಕು ಹಾಕ್ಕೋಬೋದು ಅಥವಾ ಕಾಲ ನಮಕ್ಕನ್ನು ಹಾಕ್ಕೋಬೋದು. ನಾನು ನಾರ್ಮಲ್ ಸಾಲ್ಟನ್ನು ಹಾಕ್ಕೊಂಡೀನಿ. ಯಾಕೆ ಅಂಥೇಳಿ ನಾನು ಮುಂದೆ ಹೇಳ್ತೀನಿ. ಸೊ ನೆಕ್ಸ್ಟ್ ಈಗ ನಾವೊಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಪೌಡರನ್ನು ಹಾಕ್ಕೊಳಕತ್ತೀನಿ. ಸೊ ಜೀರಿಗೆ ಪೌಡರ್ ಹಾಕ್ಕೊಂಡ್ಮೇಲೆ ಇದಿಷ್ಟನ್ನು ಎಣ್ಣೆ ಒಳಗೆ ಮಸಾಲಾನ ಮೊದಲು ಚಲೋತ್ನಂಗೆ ಒಂದು ಸಲ ನಾನು ಮಿಕ್ಸ್ ಮಾಡ್ಕೊತೀನಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಚಾಟ್ ರೆಡಿಯಾಗಿ ಬಿಡ್ತೈತೆ ನೋಡ್ರಿ. ಹೊರಗಡೆ ಪ್ರಿಸರ್ವ್ ಮಾಡಿದಂಥ ಫುಡ್ ಯಾವುದೂ ಕೊಡೋ ನೆಸಸರಿ ಇಲ್ಲ. ಈ ಥರ ಮಾಡಿಕೊಡ್ರಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದು ಅಲ್ಲದೆ ಚಾ ಟೈಮಿಗೆ ದೊಡ್ಡವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ನೆಕ್ಸ್ಟ್ ನಾನು ಇದಕ್ಕೆ ರಾತ್ರಿನ ನೆನೆಸ್ಕೊಂಡು ಬೆಳಗ್ಗೆ ಒಂದು 2ರಿಂದ 3 ಸೀಟಿ ಹೊಡ್ಸ್ಕೊಂಡಂಥ ಕಾಬೂಲ್ ಕಡ್ಲಿನ ಹಾಕ್ಕೊಳಕತ್ತೀನಿ. ಇದನ್ನು ಕೂಡ ನಾನು ಚಲೋತ್ನಂಗೆ ಮಸಾಲ ಜೊತೆ ಕೋಟ್ ಆಗುವಂಗೆ ಕೋಟ್ ಮಾಡ್ಕೊಳ್ಳೋಣಂತ. ಫ್ರೆಂಡ್ಸ್, ನಾನು ನಿಮ್ಗೆ ಇನ್ನೊಂದು ಏನು ಹೇಳಬೇಕಂದ್ರೆ, ನಿನ್ನೆ ದಿನ ನಾನು ಆಲೂ ಬೇಂಡಿ ಸಬ್ಜಿದು ರೆಸಿಪಿನ ಅಪ್ಲೋಡ್ ಮಾಡಿದ್ದೆ. ಅದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಯಿಂದ ಅರ್ಧ ವಿಡಿಯೋ ಪ್ಲೇ ಆಗಾಕತ್ತೈತಿ, ಇನ್ನು ಅರ್ಧ ವಿಡಿಯೋ ಪ್ಲೇ ಆಗಾಕತ್ತಿಲ್ಲ, ವಾಯ್ಸ್ ಮಾತ್ರ ಪ್ಲೇ ಆಗಾಕತ್ತೈತಿ. ಸೊ ಅದಕ್ಕೆ ನಾನು ನಿಮ್ಗೆಲ್ಲರಿಗೂ ಸಾರಿ ಕೇಳ್ತೀನಿ. ನಿಮಗೆ ಬೇಕಿದ್ರೆ ನೀವು ನನಗೆ ಕಮೆಂಟ್ನಾಗ ತಿಳಿಸ್ರಿ, ನಾ ಆ ವಿಡಿಯೋನ ಇನ್ನೊಂದು ಸಲ ಅಪ್ಲೋಡನ್ನು ಮಾಡ್ತೇನಂತ. ಸೊ ಫ್ರೆಂಡ್ಸ್, ನೆಕ್ಸ್ಟಿಗೆ ನಾನು ಇದಕ್ಕೆ 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕೀನಿ ಮತ್ತು 2 ಸ್ಪೂನ್ನಷ್ಟು ಕಾರ್ನ್ ಫ್ಲವರ್ನ ಹಾಕ್ಕೊಳತ್ತೀನಿ. ಹಿಟ್ಟು ಕಡಿಮೆ ಆಗಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡಬೇಕು ಅನ್ನೋದಿದ್ರೆ ಮತ್ತು ಅಕ್ಕಿ ಹಿಟ್ಟನ್ನು ಕಾರ್ನ್ ಫ್ಲವರ್ನ ಈಕ್ವಲ್ ಕ್ವಾಂಟಿಟಿನಾಗ ಆ್ಯಡ್ ಮಾಡಿರಿ. ಬರೀ ಅಕ್ಕಿ ಹಿಟ್ಟರ ಆಗಲಿ ಅಥವಾ ಬರೀ ಕಾರ್ನ್ ಫ್ಲವರ್ ಆಗಲಿ ಅಷ್ಟು ಆ್ಯಡ್ ಮಾಡಬೇಡ್ರಿ. ಅದನ್ನು ನೀವು ಆ ಪೋರ್ಷನ್ನಾಗ ಆ್ಯಡ್ ಮಾಡಲಿಲ್ಲ ಅಂದ್ರೆ ಚಾಟ್ ಚಲೋತ್ನಂಗೆ ಬರೋಂಗಿಲ್ಲ. ಸೊ ಹಾಗಾಗಿ ಹಿಟ್ಟು ಹಾಕಿದ ಮೇಲೆ ಇದನ್ನು ಒಂದು ಸಲ ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಹಿಟ್ಟು ಕಾಳಿಗೆಲ್ಲ ಕರೆಕ್ಟಾಗಿ ಕೋಟ್ ಆಗಬೇಕು. ಇನ್ನೊಂದು ಏನು ಹೇಳಬೇಕಂದ್ರೆ, ಕಾಳು ಫಸ್ಟ್ 8 ತಾಸುವರೆಗೂ ನೆನೆದಿರ್ತಾವೆ. ಮತ್ತು ಅದನ್ನು ಬಾಯ್ಲ್ ಮಾಡಬೇಕಾದ್ರೆ ನೀವು ಓವರ್ ಬಾಯ್ಲ್ ಮಾಡಬೇಡ್ರಿ. ಓವರ್ ಬಾಯ್ಲ್ ಮಾಡಿದ್ರೆ ಅವು ಕ್ರಿಸ್ಪಿಯಾಗಿ ಬರೋಂಗಿಲ್ಲ, ಮೆತ್ತಗಾಗಿ ಕಚ್ ಆಗ್ತಾವೆ. ಸೊ ಹಾಗಾಗಿ ಅವನ್ನ ನೀವು ಓವರ್ ಬಾಯ್ಲ್ ಮಾಡಬೇಡ್ರಿ. ನೆಕ್ಸ್ಟಿಗ ಒಂದು 10 ನಿಮಿಷ ಇವನ್ನ ನೆನೆಸ್ಕೊಂಡು ಆಮೇಲೆ ಡೀಪ್ ಫ್ರೈ ಮಾಡೋಣಂತ. ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊಂಡೇನಿ. ಅದಕ್ಕೆ ನಾನು ಒಂದೊಂದಾಗಿನ ಕಡ್ಲಿಕಾಳನ್ನ ಬಿಡಿಯಾಗಿ ಬಿಟ್ಕೊಳತ್ತೀನಿ, ಅಂದ್ರೆ ಅಂಟ್ಕೊಳ್ಳೋದಿಲ್ಲ ಅಂಥೇಳಿ. ಸೊ ಎಲ್ಲ ಕಡ್ಲಿಕಾಳನ್ನು ಬಿಟ್ಕೊಂಡ್ಮೇಲೆ ಮೇಲೆ ಏನು ಬಬಲ್ಸ್ ಬರತ್ತೈತಲ್ಲ ಅದೆಲ್ಲ ಸ್ಟಾಪ್ ಆದಮೇಲೆ ಇವನ್ನ ಚಲೋತ್ನಂಗೆ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಫ್ರೈ ಮಾಡೋಣ. ಸೊ ನೋಡ್ರಿ, ಇಲ್ಲಿ ಚೆನ್ನ ಚಾಟ್ ಫ್ರೈ ಆಗಿ ರೆಡಿ ಆಗ್ಯಾವು. ನಾ ಇದೇ ಥರ ಎಲ್ಲ ಚೆನ್ನ ಚಾಟ್ನು ಡೀಪ್ ಫ್ರೈ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ನೋಡ್ರಿ, ಇಲ್ಲಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡಿದಂಥ ಚೆನ್ನ ಚಾಟ್ ರೆಡಿ ಆಗ್ಯಾವು. ಈಗ ನಾನು ಇದಕ್ಕೆ ಚಟ್ಪಟ್ ಅಂಥೇಳಿ ಟ್ಯಾಂಗಿನೆಸ್ ಬರಲಿ ಅಂಥೇಳಿ ಈಗ ನಾನು ಇದಕ್ಕೆ ಕಾಲ ನಮಕನ್ನು ಹಾಕ್ಕೊಳತ್ತೀನಿ. ಸೊ ಫಸ್ಟ್ ನಾನು ಹೇಳಿದ್ದೆ, ನಾಳೆ ನಾರ್ಮಲ್ ಸಾಲ್ಟ್ನ ಯೂಸ್ ಮಾಡೀನಿ, ಬಟ್ ಈಗ ಮ್ಯಾಲ ಕೋಟಿಂಗಿಗೆ ನಾನು ಕಾಲ ನಮಕನ್ನ ಯೂಸ್ ಮಾಡತ್ತೀನಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಚಾ ಟೈಮದ ಸ್ನ್ಯಾಕ್ಸು ಚೆನ್ನ ಚಾಟ್ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.